ಹಾಯ್ ಎವ್ರಿವನ್. ಇವತ್ತು ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಕಾಯಿಸೋಕೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಸಣ್ಣಕ್ಕೆ ಹೆಚ್ಚಿರೋದು ಒಂದಿಷ್ಟು ಕರಿಬೇವು, ಒಂದು 2 ಹಸಿಮೆಣಸಿಕಾಯಿ ಸಣ್ಣಕ್ಕೆ ಹೆಚ್ಚಬೇಕು, ಒಂದು 2 ಸ್ಪೂನಷ್ಟು ಕಡಲೆಬೇಳೆ, ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, ಇಷ್ಟು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಇದು ಇವಾಗ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಿದೆ. ಮೀಡಿಯಮ್ ರವೆ ಹಾಕೊಳ್ಳೋಣ. ಮೀಡಿಯಮ್ ರವೆ, ಬಾಂಬೆ ರವೆ ಅಂತಾರಲ್ಲ, ಎರಡು ಕಪ್ ಮೀಡಿಯಮ್ ರವೆ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಇದ್ರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇದು ಇವಾಗ ಹುರಿದಿದೆ, ಆಫ್ ಮಾಡ್ಕೊಬಿಡೋಣ. ಇದು ಸ್ವಲ್ಪ ತಣ್ಣಗಾಗಿ. ಇದು ಇವಾಗ ತಣ್ಣಗಾಗಿದೆ. ಒಂದು ಕ್ಯಾರೆಟ್ ತುರಿ, ಎರಡು ಕಪ್ ರವೆ ಹಾಕ್ಕೊಂಡಿದ್ನಲ್ವ, 1 ಕಪ್ ಮೊಸರು, ಒಂದು ಕಪ್ಪು ಮಜ್ಜಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸೋಡಾ. ಇನ್ಸ್ಟಂಟಾಗಿ ಮಾಡ್ತೀವಲ್ವ, ಗಟ್ಟಿಯಾಗಿಬಿಡುತ್ತಿಲ್ಲ ಅಂದರೆ ಸ್ವಲ್ಪ ಸೋಡಾ, ಇದು ಇವಾಗ ಗಟ್ಟಿ ಆಯ್ತಲ್ವ, ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ. ಇದನ್ನ 10 ನಿಮಿಷ ಮುಚ್ಚಿಡೋಣ. ನೆನ್ಕೋಬೇಕದು. 10 ನಿಮಿಷ ನೆಂದಿದೆ. ತೀರಾ ತೆಳ್ಳಗಿರಬಾರ್ದು, ಇದು ತೀರಾ ಗಟ್ಟಿನೂ ಇರಬಾರ್ದು. ಈ ಥರ ಒಂದು ಸತಿ ಇವಾಗೆಲ್ಲ ಹಾಕಿ ಮುಚ್ಚಿಡೋಣ. ಒಂದು 10 ನಿಮಿಷ ಬೇಯಿ. ಇವಾಗ ರವೆ ಇಡ್ಲಿ ರೆಡಿ. ಒಂದು 10 ನಿಮಿಷ ಬೇಯಿಸಿದೆ. ಕಾಯಿ ಚಟ್ನಿ ಜೊತೆ ಮಾಮೂಲಿ.